ಚಿತ್ರ ವಿಚಿತ್ರ ಸುರರು ತಂಗಿಯ ನೋಡಿಯೇ ನಾನೇನೆಂದು ಹೊರೆಯಲಿ ಸಹೋದರ, ನನಗೆ ನಾಚಿಕೆ ಆಗ್ತದೆ. ಬೇಕು ಮತ್ತೆ ಹೆಣ್ಣಿಗೆ ನಾಚಿಕೆ ಬೇಕಾದ್ದು ಗಂಡು ಸರಿಗಲ್ಲ. ಮತ್ತೆ ನೀವೆಂತ ನಾಚಿಕೆ ಎಂಬುದು ಭೂಷಣವೇ ನಿಮಗೆ? ಭೂಷಣ ಅಂದೆ. ಹೆಣ್ಣು ನಾಚಿಕೆ ಎಂಬ ಕೋಟೆಯ ಒಳಗೆ ಇರಬೇಕು. ನಿನಗೆ ವಯಸ್ಸು ಎಷ್ಟಾಯ್ತು ಈಗ? ಎಷ್ಟಾದಿತ್ತು? ಒಂದು 90 ಆಯ್ತಲ್ವಾ? ಹಾಗಾದ್ರೆ ಒಂದು 60. ನಿನಗೆ 60 ಆಗುದಿಲ್ಲ, 90 ಆಗುದಿಲ್ಲ. 16 ವರ್ಷ ಅಲ್ವಾ? ಈಗ ಅವಳ ದೇಹ ಮಾತ್ರ ಬೆಳೆದದ್ದು, ತಿಂದು ಬುದ್ಧಿ ಬೆಳೆಯಲಿಲ್ಲ, ವಯಸ್ಸು ಬೆಳೆಯಲಿಲ್ಲ. ನಮಗೆ ಕಡಿಮೆಯ ತಂಗಿ ಅಣ್ಣ, ನೀನು ಅಂದು ಹುಟ್ಟಿ ಒಂದು ವರ್ಷದಲ್ಲಿ ಬರುವಾಗ ಹೌದು ಹೇಗೆ ಕಾಣ್ತಾ ಇದೆಯೋ ನನಗೆ ಈಗಲೂ ಹಾಗೆ ಕಾಣುವುದೇ. ನಮ್ಮ ತಂಗಿಗೆ ಎಷ್ಟು ಚಂದ ಅಲ್ಲ? ಚಂದ, ಇದು ಚಂದ ನೋಡಿ ಹಾಡು ಕಟ್ಟಿದ್ದು ಭಾಗವತ. ಹೌದಾ? ಈಗ ಪ್ರಾಯದ ಬಾಲೆ ಚದುರೆ ಆಗ ಬಹಳ ಸಂತೋಷ ಆಯ್ತು. ನೀನು ಆ ವಯ್ಯಾರದಿಂದ ಬರುವಾಗ ಉಂಟಲ್ಲ, ನನಗೆ ಅಷ್ಟು ಸಂತೋಷ ಆಯ್ತು. ನಮ್ಮ ಸಭೆಗೆ ಒಂದು ಮೆರುಗು ಬಂದ ಹಾಗೆ. ನಿಜವಾಗಿ ಹೇಳ್ಬೇಕಾ, ಇವಳೊಂದು ನಡಿಗೆಯಲ್ಲಿ ಹೋಗುವಾಗ ಒಂದು 80 ವರ್ಷದ ಮುದುಕಾದ್ರೂ ಹಿಂದೆ ಒಮ್ಮೆ ಹೀಗೆ ನೋಡಿ ನೋಡಿಯಲ್ಲಪ್ಪ. ನೀನು ಎಂತ ನಿನ್ನ ಮೇಲೆ ನಮಗೆ ಪ್ರೀತಿ ಇಲ್ವೇನೆ? ಆದರೂ ಅವನಿಗೊಂದು ಯೌವನ ಕೆರಳೀತು. ನಾನು ಅಷ್ಟು ಚಂದವ ನೀನು ಅಂದಲ ಮುದ್ದೆ. ಹೌದು. ನಿನ್ನ ಬಣ್ಣನು ಎಂತ ಸೇರು ಕಂಚಿನ ತಾಂಬಾಳೆ ಆಗಲ್ಲ. ಕಂಚಿನ ತಾಂಬಾಳೆ ಅದು ಆಭರಣ. ಕಂಚಿನ ತಾಂಬಾಳೆ ಹೌದು. ಪಚ್ಚೆ ವರ್ಣ ಅದು ಶೃಂಗಾರಕ್ಕೆ ಸಂಕೇತ ಅಲ್ವೇ? ಹೌದು. ನೀನು ಪಚ್ಚೆ ನೀನು ಹರ ಪಚ್ಚೆ ಅಂದ್ರೆ ಮತ್ತೊಂದು ತಂಗಿ. ನಾನು ಯಾವ ಬೇಸರದಲ್ಲೇ ಇರ್ಲಿ, ಏನು ಕೊರಗೆ ಇರ್ಲಿ, ನಿನ್ನ ಮುಖವೇ ನೋಡಿದ್ರೆ ಸಾಕು ನನ್ನ ದುಃಖ ಎಲ್ಲ ಜರ್ರನೆ ಜಾರಿ ಹೋಗುತ್ತದೆ. ಹೌದಾ? ಈಗ ನಾನು ಬೇರೆ ಒಂದು ಲಹರಿಯಲ್ಲಿ ಇರ್ಲಿಲ್ವ ಸಹೋದರ? ಒಮ್ಮೊಮ್ಮೆ ಅವನಿಗೆ ಒಂದು ಸಿಟ್ಟು ಬರುದು ನೋಡ್ಬೇಕು. ಮತ್ತೆ ನಾನು ಹೇಳ್ಬೇಕು, ನೋಡೋ ತಂಗಿಯ ಮುಖವನ್ನು ನೋಡು. ನೀನೇನು ಕಡಿಮೆ ಅಲ್ಲ, ನಿನಗೂ ಕೋಪ ಬರುವುದಿಲ್ಲ. ನನಗೆ ಕೋಪ ಬರ್ತದೆ. ಭೂಮಿ ತುಳಿದವಾಗ ಪಟ ಪಟ ಅಂತ ಶಬ್ದ ಕೇಳಿದೆ ನಾನು. ಯಾಕೆ ನಾನು ಬರ ಸಿಡಿದು ಬಡ್ಡಿ ಅಂತ ಭಾವಿಸಿದ್ದು. ಹೌದಾ? ಒಂದು ವಾರ್ತೆ ಕೇಳಿ ಕೋಪ. ನೀನು ಮೊನ್ನೆ ಒಂದು ಅವ ಯುವಕನಲ್ವ ಈಗ? ನೀನು ಮೊನ್ನೆ ಒಂದು ವಾರ್ತೆ ಹೇಳಿದ್ಯಾಗ ನಮ್ಮ ಯಜಮಾನರದ್ದು, ದಾರಿಗಾಸುರ ಯಜಮಾನರದ್ದು. ಹೌದೌದು. ಅದು ನಾನು ಇವತ್ತು ಅವನಿಗೆ ಹೇಳಿದ್ದೆ. ಬಂತು ಕೋಪ. ಅವ ತಿನ್ನುವಾಗೆಲ್ಲ ನನ್ನಲ್ಲಿ ಆ ವಿಷಯವನ್ನು ಹೇಳುವುದಿಲ್ಲ. ಎಲ್ಲಿಯಾದ್ರೂ ನಾನು ಅಲ್ಲಿಯೇ ಬಿಟ್ಟು ಓಡಿ ಹೋದ್ರೆ ಇನ್ನೂರಲ್ಲಿ ಸ್ವಲ್ಪ ದಾಕ್ಷಿಣ್ಯ ಉಂಟು ಅವನಿಗೆ. ಅಣ್ಣ, ಈಗ ನಾನು ಸಭೆಗೆ ಬಂದದ್ದು ಯಾಕೆ ಗೊತ್ತಾ? ನನಗೆ ಆನಂದ ಕೊಡುವುದು ವಿಶೇಷವಾದಂತ ವಾರ್ತೆ. ಕನ್ಯೆಯರನ್ನು ಮಾರದೀಯ ಪುರುಷನ ಕೂಡುತ್ತ ಶರದಿರುವವರನ್ನು ಕಳೆದವರು ಸನ್ನಿಧಿಯೊಳಿರುವವರು ಕೆಲವರು ಅಂಡರಿರ
ಇದ್ದಾರೆ ನಿನ್ನ ಅರ್ಥನವೇ. ನಾನು ಅವಳು ಕುಡಿಯುವಾಗ ನನಗೂ ಕುಡಿಯುವ ಅಂತಾಗುದು. ಏನ ಕುಡಿಯಕ್ಕೆ ನಾವು ಇರುವುದು. ಅವಳ ಕುಣಿತವೇ ಬೇರೆ, ನಿನ್ನ ಕುಣಿತವೇ ಬೇರೆ. ಅಣ್ಣ ಹಂಗೆ ಅಣ್ಣ ಆನಂದಮುಖಿ, ಹಾ ಸುಂದರಾಗಿ, ಮಂದಗಾಮಿನಿ. ಆಯ್ತಾ ನಿನ್ನ ಮುಗೀತಾ? ನಿನ್ನಲ್ಲಿ ಎಷ್ಟು ಹೊಗಳಿದ್ರು ನನಗೆ ಕಡಿಮೆ ಆಗುದು. ಹೊಗಲು ಎತ್ತದಕ್ಕೆ ಕರ್ಮಕ್ಕೆ ಹೊಗಳುದು. ಏನಲ್ಲ ಹೊಗಲು ಬೇಕಾದವರನ್ನು ಇನ್ನೂ ಹೊಗಳಲಿಕ್ಕೆ ಉಂಟಲ್ಲ. ಯಾರನ್ನು ಹೊಗಳಬೇಕು? ಈಗ ಎಲ್ಲ ಹೊಗಲಿ ಮುಗಿಸಿದ್ರೆ ಮತ್ತೆ ಮಾಡ್ತೀನಿ. ಈಗ ಗೊತ್ತಾಯ್ತು, ಇವಳ ಒಳಗುಟ್ಟು ಈಗ ಗೊತ್ತಾಯ್ತು. ಎಂತದು? ಈಗ ಅಣ್ಣನನ್ನು ಹೊಗಳುವುದಕ್ಕೆ ಇಲ್ಲಿಗೆ ಬಂದಂತ. ಅಲ್ಲಿ ಜಾಗ ಇಲ್ವ? ಅದನ್ನು ಹೊಗಳಬೇಕಾಗಿಲ್ಲ, ಹೊಗಳುವುದಕ್ಕಾಗಿದ್ದಾರೆ. ಅವರು ಪೀಠವನ್ನು ಏರಿದಾಗ ಎಷ್ಟು ಮಂದಿ ಬೇಕು ನಿನಗೆ ಜಯಘೋಷವನ್ನು ಮಾಡುವುದಕ್ಕೆ? ಇರೋದು ವೀರರು, ಸೂರಾದಿ ಸೂರರು, ಗಂಭೀರರು. ನನಗೊಂದು ಹೊಸ ಬಿರುದು ಬಂದಿದೆ, ಸದನ ವೀರ. ಸದನ ವೀರ, ಸದನ ವೀರ. ಅದ್ಯಾರು ಸದನ ವೀರ? ನಾನು ಸದನದಲ್ಲಿ ಘಂಟಾಘೋಷವಾಗಿ ಮಾತನಾಡ್ತೇನೆ. ಹೌದಾ? ಹಾಗಾಗಿ ನನಗೊಂದು ಸದನ ವೀರ ಅಂತ ಒಂದು ಹೊಸ ಬಿರುದು. ಹೌದ್ರಿ, ಏನಾದ್ರು ಸದನದೊಳಗೂ ನೀನು ವೀರನೇ. ಹೌದು, ಸೋಲಿಲ್ಲದ ಸರದಾರ. ಹೌದು, ಮೂರು ಬಾರಿ ಗೆದ್ದವ. ಹೌದು. ಬೇರೆ ಏನಾದ್ರೂ ಪ್ರಶಸ್ತಿ ಫಲಕ ಸಿಕ್ಕಿದ? ಈಗ ಬೇಡ, ನಿಮಗೆ ಪ್ರಶಸ್ತಿ ಸಿಗುವ ಹಾಗೆ ನಾನು ಮಾಡ್ತೇನಣ್ಣ. ಅಣ್ಣ, ನಿಮ್ಮ ಆಜ್ಞೆಯಂತೆ ನಾನು ತಿರುಗಾಟಕ್ಕೆ ಹೋದದ್ದಲ್ವಾ? ಹೌದಪ್ಪ, ತಿರುಗಾಟಕ್ಕೆ ಹೋದದ್ದು ಎಲ್ಲಿ ಎಲ್ಲಿಗೆ? ಮಾಡ್ತೇನೆ ಅಂದಾಗ ಬೇಡ ಅಂತ ಯಾರು ಹೇಳ್ತಾರೆ? ಹ? ನಾನಂತೂ ಹೇಳಲಾರೆ. ನೀನು ಹೇಳುದಿಲ್ಲ. ಹೌದಣ್ಣ, ಒಮ್ಮೆ ಹೊರಗೆ ಹೋಗಿ ಬಾ. ತಿರುಗಾಟದಲ್ಲಿ ಜಾಗ್ರತೆ ಬೇಕಾಯ್ತಾ? ಜಾಗ್ರತೆಯಲ್ಲಿ ಹೋದದ್ದು. ಹೆಚ್ಚು ದೂರ ಹೋಗ್ಲಿಲ್ಲ ನಾನು ತಿರುಗಾಟ. ಒಟ್ಟಿನಲ್ಲಿ ಹೋಗುವುದಿಲ್ಲ. ನಮ್ಮ ತಂಗಿ ಅಲ್ವೇನಾ? ಮತಂಗೆ ಹೋಗುದು. ನಮ್ಮ ತಿರುಗಾಟ ಹೀಗೆ ಒಂದು ಸುತ್ತಾಗುದು, ಮತ್ತೆ ಬೇರೆ ಎಲ್ಲಿಗೂ ಹೋಗ್ಲಿಕ್ಕಿಲ್ಲ. ಬೇಕಂತ ಕೇಳಿದ್ರೆ ನಾವು ಸಿಗ್ಲಿಕ್ಕಿಲ್ಲ ಅಣ್ಣ. ಹಾಗಾಗಿ ತಿರುಗುತ್ತಾ 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 ಓ ಸಮುದ್ರದ ಬದಿಯಲ್ಲಿ ಹೋದೆಲ್ಲ. ಎತ್ತರಕ್ಕೆ ಬೆಸ್ತರೆಲ್ಲ ಕಾಣ್ಲಿಕ್ಕೆ ಸಿಕ್ಕಿದ್ರ ಅಣ್ಣ, ಅವ್ರೆತ್ತರಕ್ಕೆ ಕರ್ಮಕ್ಕ ಅಲ್ಲ, ಮೀನು ಒಳ್ಳೆ ಹಸಿಯಾಗಿ ಮೀನು ಕೊಡುದಿಲ್ಲನೆ. ಎತ್ತರಕ್ಕೆ ಮೀನು ತಿಂದು ತಿಂದು ಸಾಕಾಯ್ತಣ್ಣ. ಹೌದಾ? ಹೌದು, ಮೀನನ್ನು ಕರಿದು ಹುರಿದು ತಿನ್ಬೇಕು, ಹಸಿ ಹಸಿ ತಿನ್ನುವುದಲ್ಲ. ಯಾವ್ದನ್ನು ಯಾವ ರೀತಿಯಲ್ಲಿ ಖಾರ ಹಾಕಿ ಅಣ್ಣ, ಯಾವ್ದನ್ನು ಯಾವ್ದ್ರಲ್ಲಿ ಪ್ರೀತಿ? ಖಾರದಲ್ಲಿಯೋ, ಹುಳಿಯಲ್ಲಿಯೋ, ಉಪ್ಪಿನಲ್ಲಿ? ಅದೆಲ್ಲ ತಿಂದಾಗಿದೆ. ಈಗ ಕೆಲವರಿಗೆ ಬೇಡ, ಖಾರ, ಈಗ ಬೇಡ. ಕೆಲವರಿಗೆ ಉಪ್ಪು, ಹೌದು. ಕೆಲವರು ಬರೇ ಹುಳಿ. ಅಣ್ಣ, ಅಂತದನ್ನೆಲ್ಲ ತಿಂದ್ರೆ ಸಾಕು 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 ಅಂತ ಆಯ್ತು. ಅದಕ್ಕಾಗಿ ಹೋದದ್ದಲ್ಲ. ಸಮುದ್ರ ಮಧ್ಯದಲ್ಲಿ ಹೋಗುವಾಗ ಒಮ್ಮೆ ಸಮುದ್ರದ ಗಾಳಿಯನ್ನು ತೆಗೆದುಕೊಳ್ಳುವ ಹಾಗೆ ಹೋದಣ್ಣ. ಕಡುವಣ ಗಾಳಿ. ಹೌದು, ಬೀಸುತ್ತಾ ಇತ್ತು. ಹಾಗೆ ನೆಮ್ಮದಿಯಾಗಿ. ಗಾಳಿ ಕಡಿಮೆ ಅಲ್ವಾ? ಗಾಳಿ ಅಲ್ಲ, ಕಡಿಮೆ ಅಲ್ಲ, ಬರುವಲ್ಲಿಗೆ ಬರ್ತದೆ. ಎಲ್ಲಿಂದ ಇರುವುದಲ್ಲ ಗಾಳಿ? ಗಾಳಿ ಎಲ್ಲೆಲ್ಲಿ ಅಲ್ವಾ? ಗಾಳಿ ಬರುವುದು ಹೋಗುದು ನಮಗೆ ಮಾತ್ರ ಗೊತ್ತಾಗುದಿಲ್ಲ ಅಷ್ಟೇ. ಅಲ್ಲಿಗೆ ಬರುವುದೇ ಇಲ್ಲ. ಅಣ್ಣ, ಗಾಳಿ ಕಡಿಮೆ ಹೌದು, ಬಂದದ್ದು ಸಾಕು ಅಂತ ನೆಮ್ಮದಿಯಲ್ಲಿ ಹೋಗೋಣ. ಹೋಗ್ತಾ 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 ಮುಂದೆ ಮುಂದೆ ಹೋಗ ಏನೋ ಒಂದು ವಿಚಿತ್ರ ಕಂಡೆ ಅಣ್ಣ. ಏನದು? ಅಣ್ಣ, ಸಮುದ್ರದಲ್ಲಿ ತೆರೆ ಬರ್ತಾ ಇತ್ತು. ನೋಡಿದೆ, ಸಮುದ್ರದಲ್ಲಿ ತೆರೆ ಬರುವುದು. ಬರುವ ತೆರೆ ನಿಂತಿತ. ಅದು ವಿಚಿತ್ರವಾ? ಅದು ನಿತ್ಯವನ್ನು ನೋಡುದಲ್ವಾ? ಹಾಗೆ ಮುಂದೆ ಮುಂದೆ ಹೋದಂತ ಸಮಯದಲ್ಲಿ ಇಬ್ಬರು ಹೆಣ್ಮಕ್ಳು ಯಾರಾದ್ರೂ ಮೀನು ಹಿಡಿಯುವ ಜಾತಿಯವರಾಗಿ ಅಣ್ಣ, ಅವರೆಂತಕ್ಕೆ ಮೀನು ಹಿಡಿಯೋದು? ಅವರು ಚಂದ ಅಲ್ಲ. ಸಮುದ್ರ ಮಧ್ಯದಲ್ಲಿ ಇರುವುದು ಅವರಲ್ವೇನೆ? ಓಹೋ, ಮತ್ತೆ ಮತ್ತೊಬ್ಬ ಪುರುಷರಿದ್ದ. ಒಬ್ಬ ಪುರುಷ, 2 ಹುಡುಗಿಯರು. ಹೌದು, ಹಾಗಾಗಿ ಪ್ರೇಮಿಗಳಲ್ಲ. ಯಾಕೆ ಪ್ರೇಮಿಗಳು ಇಬ್ರು ಪ್ರೇಮಿಗಳ ದಿನಾಚರಣೆ ಇವತ್ತು. ಸಮುದ್ರದ ಬಳಿಗೆ ಯಾರೆಲ್ಲ ಬರುವುದಿಲ್ಲ? ಕೆಲವರು ಪ್ರೇಮಿಗಳ ದಿನಾಚರಣೆ ಹೋಗ್ತಾರೆ. ಹಾಗಲ್ಲ, ಇಬ್ರು ಹೆಣ್ಮಕ್ಕಳ ಜೊತೆ ಓರ್ವ ಪುರುಷನ ಜಲಕೇಳಿಯನ್ನೇ ಮಾಡ್ತಾ ಇದ್ದಾರೆ. ಸಮುದ್ರದಲ್ಲಿ ಜಲಕೇಳಿ ಮಾಡುದು. ಹೌದಣ್ಣ. ಉಪ್ಪು ನೀರಿನಲ್ಲಿ. ಒಮ್ಮೆ ನೋಡಬೇಕು ಮತ್ತ ಆಸೆ ಆಯ್ತು. ಹತ್ತಿರಕ್ಕೆ ಹೋದೆ. ಯಾಕೆ ಹೋದದ್ದು? ಆ ಹುಡುಗನನ್ನು ನೋಡಿ ಹೆಣ್ಮಕ್ಕಳನ್ನು ಕಾಡ್ಬೇಕಂತ. ಹೆಣ್ಣಾದವಳು ಹೆಣ್ಣು ಮಗಳನ್ನೇ ನೋಡುವುದ? ಹೌದಲ್ಲ, ಅವರ ರೂಪ ಎಂದ್ರೆ ನನ್ನನ್ನು ಅತ್ತ ಕರೀತಣ್ಣ. ಅವಳ ರೂಪಕ್ಕೆ ಸೋತೆ. ಹೆಣ್ಣಾದವಳು ನಾನೇ ಅವರ ರೂಪಕ್ಕೆ ಸೋತ್ರೆ. ಅಷ್ಟು ಕುರುಪ ಅಲ್ಲ ರೂಪ ಚಂದ ಅಂತ ಹೇಳುದ ನಿನಗೆ? ಚಂದ. ಹುಡುಗಿಯೊಬ್ಬಳು ಹುಡುಗಿಯನ್ನು ಹೊಗಳುತ್ತಾಳೆ ಅಂತಂದ್ರೆ ಪ್ರಪಂಚದಲ್ಲಿ ಅಂತ ಹೆಣ್ಮಕ್ಕಳನ್ನು ನಾನು ಕಂಡೇ ಇಲ್ಲಲ್ಲ. ನೀನು ನಿನ್ನ ತಿರುಗಾಟದಲ್ಲಿ ನೋಡ್ಲಿಕ್ಕಿಲ್ಲ. ಹಾಗಾದ್ರೆ ನೀನು ನೋಡಿದ್ಯಾ? ಇಲ್ಲ, ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಂತ ಉಭಯರು ಚಂದ ಇದ್ದಾರೆ. ಹೌದು, ಹಾಗಾಗಿ ಒಬ್ಬ ಪುರುಷರಿದ್ದಾನಲ್ಲ, ಅವನು ಸಾಮಾನ್ಯನಲ್ಲ. ನೀನು ಅವರನ್ನು ನೋಡಿ ಇಲ್ಲಿಗೆ ನೇರ ಬಂದದ್ದು ಯಾಕೆ ಈಗ? ಕಾರಣ ಉಂಟಲ್ಲ, ಆ ಇಬ್ಬರು ಹೆಣ್ಮಕ್ಕಳನ್ನು ನೀವಿಬ್ಬರು ಮದುವೆಯಾಗಿ. ಹೆಣ್ಣು ಮಕ್ಕಳು ಮಾತ್ರ ಚಂದವ ಅಲ್ಲ, ಇದ್ದದ್ದು ಗಂಡುಸು ಚಂದ ಇದ್ದಾನೆ. ಗಂಡು ಚಂದ ಇದ್ದಾನಣ್ಣ. ಚಂದ ಅಣ್ಣ, ಜೊತೆ ಒಳ್ಳೆ ಇಬ್ಬರನ್ನು ನೀವು ಮದುವೆಯಾಗಿ ಆತನನ್ನು ನನಗೆ ಮದುವೆ ಮಾಡಿದ್ರೆ ನಾವೊಂದು ಸುಖದಲ್ಲಿ ಇರ್ಬಹುದಲ್ಲ ಅಂತ. ಸಹೋದರಿ ಹಾಲಿನ ಬೀಸ್ತೇನೆ, ಸಕ್ಕರೆ ಮಳೆ ಸುರಿಸ್ತೇನೆ. ಎತ್ತಲಕ್ಕೆ
ಸಹಜಾತೆಯೇ ಹಾ. ನಿನ್ನಯ ಮನದಿನ ಬರೀತೇನೆ ಸಂತೋಷ ಆಯ್ತು ನನಗೆ. ಹೌದಾ? ಇಲ್ಲಿ ಸಾಕಾಗಿ ಹೋಯ್ತ ನನಗೆ. ಯಾರಿದ್ದಾರೆ ಜೊತೆಗೆ ಹೇಳು. ನಾನು ತಮ್ಮ ಬಂದು ಕಾಲಷ್ಟಾಯ್ತು. ಮತ್ತೆ ದಾರಿಗೆ ನಾಳತ್ತನ್ನು ಪಾಲಿಸಬೇಕಾಗಿ ಹಾ. ಪರಶುರಾಮ ಸಿಟ್ಟನ್ನು ಪ್ರವೇಶ ಮಾಡ್ತೇವೆ. ಹೌದು ಮದುವೆ ಆದವಳು ಊರಿನಲ್ಲಿದ್ದಾಳೆ. ಹೌದು. ಮತ್ತೆ ದಾನವ ಕುಲ ನಾರಿಯರು ಇಲ್ಲಿದ್ದಾರ. ಆಹಾ. ಎಲ್ಲರೂ ಶೋಣಿತಾಪದಲ್ಲಿದ್ದಾರೆ. ಮತ್ತೆ ಅವರನ್ನು ಕರ್ಕೊಂಡು ಬರ್ಲಿಕ್ಕೆ ಆಗ್ತದ? ಬೇಕೋ ಬೇಡವಾ ಹೇಳು. ನಮ್ಮ ತಿರುಗಾಟಕ್ಕೆ ಪ್ರಕೃತಿ ಸಹಜವಾಗಿ ಹಾ. ನಾರಿಯ ಸಂಸರ್ಗ ಬೇಕೋ ಬೇಡವಾ? ಅದು ಬೇಕೇ ಬೇಕು. ನಾನು ವೀರ ಪುರುಷನಿದ್ದೇನೆ. ಹೌದು ವೀರ್ಯವಂತನಿದ್ದೇನೆ. ಹೌದು ಷಟ್ಗುಣ ಪರಿಪೂರ್ಣನಿದ್ದೇನೆ. ಸತ್ಯ. ಆಗಿರುವಾಗ ಹಾ. ನನಗೊಂದು ನಾರಿಯ ಸಾಂಗತ್ಯ ಬೇಕೋ ಬೇಡವಾ? ಬೇಕೇ ಬೇಕಲ್ಲ. ಬ್ರಹ್ಮದೇವನೇ ಕಳುಹಿ ಕೊಟ್ಟ. ಹೌದು. ಅದನ್ನು ನೀನು ಬಂದು ನೋಡಿ ಒಂದು ಹೇಳಿದೆ. ಹಾ. ಪರಮಾನಂದವಾಗಿದೆ. ಹಾ. ಆದ್ರೆ ಎಲ್ಲಿಗೆ ದಾರಿ ತೋರು. ಯಾರಿಗೆ ಬೇಕಾ? ಬೇಕಾ ಅವಳಿಗೆ? ಯಾರಿಗೆ ಬೇಕಾ? ಬೇಕಾ ಬೇಕಾ? ಮೊದಲು ಹೇಳಿದ್ದಾನೆ ನಮ್ಮಲ್ಲಿ. ಅಣ್ಣ, ಈಗ ನಾನು ಹೇಳುವುದು ಏನು ಅಂತ ನಿನಗೆ ಅರ್ಥ ಆಗಲಿಲ್ವಾ? ಹೊಂಡಕ್ಕಾಗ್ಲಿಕ್ಕೆ ಅವಳಿಟ್ಟು ಹೋದ ಹೇಳಿದ್ದು. ನನಗೆ ಸಂತೋಷದಲ್ಲಿ ಕಣ್ಣೇ ಕಾಣುವುದಿಲ್ಲ. ಜೀವಂತ ಇದ್ದಾಳೆ ಅಲ್ಲಿ ಅವಳು. ಕೊಡ್ಬೇಕಂತ. ಹಾಗಲ್ಲ, ಬಂದ್ರೆ ನಿಮಗೆ ಇಬ್ರು ಹೆಣ್ಣು ಮಕ್ಕಳು ಸಿಗ್ತಾರೆ. ಹಾಗಲ್ಲ ನನಗೆ ತಂಗಿ. ಹಾ. ಒಮ್ಮೆ ನಿನ್ನನ್ನು ಹೀಗೆ ಎತ್ತಿ ಹಾ. ಅಲ್ಲಿಂದಲೇ ಮೆಲ್ಲಗೆ ಜಾರಿಸ್ತೇನೆ ಅಂತ. ಆಗ ತಂಗಿಯೇ. ಅಷ್ಟು ಸಂತೋಷ. ಒಬ್ಬೊಬ್ಬರಿಗೆ ಹುಡುಕಿ ಮದುವೆ ಮಾಡ್ಲಿಕ್ಕೆ ಕಾಲ ಬಹಳ ಬೇಕಾಗುತ್ತೆ. ಹೌದು. ಒಂದು ಯೋಗ ನೋಡಿದ್ಯಾ? ಮಾಲಾ ಯೋಗ. ಹೌದು. ಹಾಗಲ್ಲ, ಅಣ್ಣಂದಿರಿಗೂ ಮದುವೆ, ತಂಗಿಗೂ ಮದುವೆ. ಹೌದು. ಒಟ್ಟಿಗೆ ಮೂರು ಮೂರು ಜನಕ್ಕೆ ಒಟ್ಟಿಗೆ ಆಗ್ಬೇಕಲ್ಲ. ನನ್ನ ಮನಸ್ಸಿನಲ್ಲಿ ಈ ಮೊದಲೇ ಒಂದು ಜಿಜ್ಞಾಸೆ ಇತ್ತು. ಎಂತದು? ಆದ್ರೆ ಹೇಳಿಕೊಳ್ಳುವುದಕ್ಕೆ ಒಂದು ಅವಕಾಶ ಕೂಡಿ ಬಂದದ್ದು ಜಿಜ್ಞಾಸೆ ಅಂತದ್ದು ನಿನ್ನ ಮನಸ್ಸಿನಲ್ಲಿ ಎಂತದ್ದು? ಒಂದು ಆಗ್ಬೇಕು ಅಂತ. ಹಾಗೆ ಈಗ ಸರಿಯಾದಂತ ದಾರಿಯನ್ನು ತಂಗಿ ಸೂಚಿಸಿದ್ದಾಳೆ. ಹಾಗಿದ್ರೆ ಅವಳು ಅಲ್ಲಿ ಇದ್ದಾರೆ ಎಂಬಂತ ವರ್ತಮಾನವನ್ನು ತಿಳಿದುಕೊಂಡು ಬಂದಿದ್ದಾಳೆ. ಹಾಗಾಗಿ ನಾವು ಅವಳನ್ನು ನೋಡಿ ನನಗೆ ಸಮುದ್ರ ಬದಿ ವಿಶಾಲ ಉಂಟು. ಹೌದು. ಎಲ್ಲಿದ್ದಾರೆ ಏನು ನೀನು ಅದು ನನಗೆ ಬರ್ತೀನಿ.